2026 ಮೇಷರಾಶಿಯ ಸಂಕ್ಷಿಪ್ತ ಭವಿಷ್ಯ. ಈ ತಿಂಗಳಲ್ಲಿ ನಿಮ್ಮ ಕುಟುಂಬದಿಂದ ಸಂತೋಷ ಸಿಗುತ್ತದೆ. ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವ ಸಾಧ್ಯತೆ. ಪ್ರಯಾಣ ಯಶಸ್ವಿಯಾಗುತ್ತದೆ. ವ್ಯಾಪಾರ ಅಥವಾ ಕೆಲಸಕ್ಕೆ ಹೊಸ ಒಳ್ಳೆಯ ಐಡಿಯಾಗಳು ಬರುವ ಸಾಧ್ಯತೆ ಇದೆ. ಕುಟುಂಬ ಮತ್ತು ಮಕ್ಕಳೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ಧಾರ್ಮಿಕ ಅಥವಾ ಆತ್ಮಭಾವನೆಗೆ ಆಸಕ್ತಿ ಹೆಚ್ಚಾಗಬಹುದು. ಕಲೆ ಮತ್ತು ಸಂಗೀತದ ಕಡೆ ನೀವು ಹೆಚ್ಚು ಆಸಕ್ತಿ ತೋರಿಸಲಿದ್ದೀರಿ. ಶುಕ್ರನ ಪ್ರಭಾವದಿಂದ ನಿಮ್ಮ ಸಂಗಾತಿಗೆ ಅಥವಾ ಗಾಢ ಸಂಬಂಧಕ್ಕೆ ಹೆಜ್ಜೆ ಇರಬಹುದು. ವೈವಾಹಿಕ ಜೀವನದಲ್ಲಿ ರೊಮ್ಯಾಂಟಿಕ್ ಅನುಭವವು ಹೆಚ್ಚಾಗಬಹುದು. ಕಲೆಗಾರರಿಗೆ ಈ ತಿಂಗಳು ಒಳ್ಳೆಯದಾಗಬಹುದು. ಮೊದಲನೇ, ಎರಡನೇ ಮತ್ತು ನಾಲ್ಕನೇ ವಾರಗಳು ನಿಮಗೆ ಹೆಚ್ಚು ಅನುಕೂಲವಾಗಿರುವುದು. ಎಚ್ಚರಿಕೆಗಳು: ಬೇಗ ನಿರ್ಧಾರ ತೆಗೆದುಕೊಳ್ಳುವುದು ಹಾನಿಕರವಾಗಬಹುದು. ಪ್ರಮುಖ ನಿರ್ಧಾರಕ್ಕೆ ಚೆನ್ನಾಗಿ ಯೋಚಿಸಿ. ತಲೆನೋವು ಕಾಣಿಸಬಹುದು. ಹೆಚ್ಚಿನ ವಿಶ್ರಾಂತಿ ತೆಗೆದುಕೊಳ್ಳಿ. ನೆಗೆಟಿವ್ ಯೋಚನೆಗಳಿಂದ ದೂರವಿರಿ. ಗತಿಯಾಗಿ ವಾಹನ ಓಡಿಸಬೇಡಿ. ಸುರಕ್ಷತೆಯಲ್ಲಿ ಕಾಳಜಿ ವಹಿಸಿ. ಕೆಲವರು ನಿಮ್ಮ ಕುರಿತು ತಪ್ಪು ಸುದ್ದಿಗಳನ್ನು ಹರಡಬಹುದು. ಅವುಗಳಿಗೆ ಗಮನ ಕೊಡಬೇಡಿ. ತಿಂಗಳಿನ ಎರಡನೆಯ ಭಾಗವು ಕಡಿಮೆ ಸೂಕ್ತವಾಗಬಹುದು. ದೊಡ್ಡ ಯೋಜನೆಗಳನ್ನು ಮುಂದೂಡುವುದು ಉತ್ತಮ. ಶನಿವಾರ ರೆಟ್ರೋಗೇಡ್ ಇದ್ದರೆ ಆರೋಗ್ಯ ಕೆಟ್ಟದಾಗಬಹುದು. ಆರೋಗ್ಯಕ್ಕೆ ವಿಶೇಷ ಕಾಳಜಿ ವಹಿಸಿ. ಮಂಗಳನ ಪ್ರಭಾವದಿಂದ ಮಾತುಗಳಲ್ಲಿ ಕೋಪ ಬರುವ ಸಾಧ್ಯತೆ ಹೆಚ್ಚು. ಮಾತುಗಳಲ್ಲಿ ಜಾಗರೂಕತೆ ವಹಿಸಿ. ಕೆಲವು ಸರಳ ಸಲಹೆಗಳು: ಪ್ರತಿದಿನ 10 ರಿಂದ 15 ನಿಮಿಷ ಧ್ಯಾನ ಅಥವಾ ಶ್ವಾಸ ವ್ಯಾಯಾಮ ಮಾಡಿ. ಮಹತ್ವದ ನಿರ್ಧಾರಕ್ಕೆ 2-3 ದಿನ ಯೋಚಿಸಿ ಸಮಯ ಕೊಡಿ. ದೊಡ್ಡ ಖರೀದಿಗಳು ತಡೆದು ಅನಾವಶ್ಯಕ ಖರ್ಚು ಕಡಿಮೆ ಮಾಡಿ. ನಿದ್ದೆ, ನೀರು ಹಾಗೂ ಆರೋಗ್ಯಕ್ಕೆ ಗಮನಹರಿಸಿ. ತಲೆನೋವು ಹೆಚ್ಚು ಇದ್ದರೆ ವೈದ್ಯರನ್ನು ಖಂಡಿತ ನೋಡಿ.